ಹಾಲೆಲೂಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವ ಮಕ್ಕಳೇ, ನನಗೆ ಕನ್ನಡದಲ್ಲಿ ದೇವರ ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿ ಇವತ್ತಿನ ಪ್ರಥಮ ಕನ್ನಡ ಯೂಟ್ಯೂಬ್ ಸಂದೇಶವನ್ನು ತರಲಿಕ್ಕಾಗಿ ಅಥವಾ ಸಂದೇಶವನ್ನು ನಿಮ್ಮ ಮನೆಗಳಿಗೆ ತರಲಿಕ್ಕಾಗಿ ದೇವರು ನನಗೆ ನೀಡಿದಂಥ ಮಹಾಕೃಪೆಗಾಗಿ ಕರ್ತನ ಯೇಸು ಸ್ವಾಮಿಯನ್ನು ತಂದ ದೇವರನ್ನು ನಾನು ವರ್ಣಿಸ್ತಾ ಇದ್ದೇನೆ. ಇವತ್ತು ನಿಜವಾಗಿ ಸಂತೋಷವಾಗ್ತಾ ಇದೆ. ನಮ್ಮ ಭಾಷೆ ಕನ್ನಡ, ಕೊಂಕಣಿ ಮಾತ್ರ ಭಾಷೆಗಳಾಗಿದ್ದರೂ ಕರ್ತನೆ ಆ ಎರಡೂ ಭಾಷೆಗಳಲ್ಲಿ ದೇವರ ಶುಭ ವರ್ತವನ್ನು ಸಾರುವುದಕ್ಕಾಗಿ ದೇವರು ಇವತ್ತು ನನ್ನನ್ನು ಉಪಯೋಗಿಸಿಕೊಳ್ತಾ ಇರುವುದಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತಿನ ಸಂದೇಶ ಇಷ್ಟೇ: ಶುಭ ವರ್ತಮಾನ, ಶುಭ ಸಮಾಚಾರ, ಗುಡ್ ನ್ಯೂಸ್ ಅಥವಾ ಒಳ್ಳೆಯ ಸುದ್ದಿ, ಈ ವಿಷಯದಲ್ಲಿ ನಾನು ಮಾತನಾಡುವನಾಗಿದ್ದೇನೆ. ದೇವಮಕ್ಕಳೇ, ಆ ಸಂದೇಶವನ್ನು ಪ್ರಾರಂಭಿಸುವ ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ಒಂದು ಸಂದೇಶವನ್ನು ಪ್ರಾರಂಭಿಸುವ. ಅಪ್ಪ ತಂದೆಯೇ, ನಿನಗೆ ಸ್ತೋತ್ರವಾಗಲಿ. ಇವತ್ತಿನ ದಿನದಲ್ಲಿ ನೀನು ನಮಗೆಲ್ಲವನ್ನು ನೀಡಿ ಅದ್ಭುತಕರವಾಗಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದ್ದೇನೆ. ನಮ್ಮನ್ನು ಬಲಪಡಿಸು. ನಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ಯಾವುದೇ ದೋಷಗಳು, ಪಾಪ, ಅಪರಾಧಗಳು, ತಪ್ಪುಗಳು ಇರುವುದಾದರೆ ನಾನು ಯೇಸುವಿನ ನಾಮದಲ್ಲಿ ಒಪ್ಪಿಕೊಳ್ತಾ ಇದ್ದೀನಿ. ನೆತ್ತಿಂದ ಅಂಗಾಂತಗಳ ನಿನ್ನ ರಕ್ತ ಇಳಿದು ಬಂದು ನಮ್ಮನ್ನು ಶುದ್ಧೀಕರಿಸು. ವಿಶೇಷವಾಗಿ ಪವಿತ್ರಾತ್ಮನ ಯೇಸು ಕ್ರಿಸ್ತನ ಮುಖಾಂತರ ಇವತ್ತು ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತಿದ್ದೇನೆ. ಇವತ್ತು ಕೊಡುವಂಥ ಸಂದೇಶವು ನಮ್ಮ ಮನುಷ್ಯರ ಸ್ವರ ಆಗಿರದೆ ಅದು ನಿನ್ನ ಸ್ವರ ಆಗಿರಲಿ. ಸ್ನಾನಿಕನಾದ ಯೋಹಾನ ಹೇಳಿದ ಹಾಗೆ ನಾನು ತಗ್ಗಿಸಿಕೊಳ್ಳಬೇಕು, ನೀನು ತೋರಲ್ಪಡಬೇಕು. ಅಪ್ಪ ತಂದೆ, ಇವತ್ತು ನಾವು ಹೌದು ಸ್ವಾಮಿ, ನಾವು ತೋರಲ್ಪಡಬಾರದು ಸ್ವಾಮಿ. ನೀನು ಇವತ್ತು ನಮ್ಮ ಮುಖಾಂತರವಾಗಿ ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ, ನಿನ್ನ ಶಕ್ತಿ, ನಿನ್ನ ಪ್ರಭಾವವು ಇವತ್ತು ನಾವು ಸಾರುವಂತೆ ಸ್ವಾಮಿ ನನ್ನನ್ನು ಬಲವಾಗಿ ಉಪಯೋಗಿಸು. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮನಿಂದಲೇ ಈ ಕಾರ್ಯ ಉಂಟಾಗಲಿ. ಹೀಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕೇಳುವರ ಪ್ರತಿಯೊಬ್ಬೊಬ್ಬರ ಮನೋನೇತ್ರಗಳು, ಪಂಚೇಂದ್ರ ಸರ್ವೇಂದ್ರಗಳು, ಆತ್ಮಿಕ ಕಣ್ಣುಗಳು, ಆತ್ಮಿಕ ಶರೀರ ಅವರಿಗೆ ವಾಕ್ಯಕ್ಕಾಗಿ ತೆರೆಯಲ್ಪಡಲಿ ಸ್ವಾಮಿ. ಮತ್ತೆ ಬಿತ್ತಿದ ಬೀಜ 100ರಷ್ಟು ಫಲ ಕೊಡಲಿ. ಘನತೆ ಪ್ರಭಾವಮಾನವನ್ನು ನಿಮಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ, ಜೀವ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ಇವತ್ತು ಶುಭ ವರ್ತಮಾನ ಅಂದ್ರೆ ಏನು? ಫಸ್ಟ್ ಆಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳುವ. ಮಾರ್ಕನ ಶುಭ ವರ್ತಮಾನ ಅಧ್ಯಾಯ 1 ವಾಕ್ಯ 1. ಮಾರ್ಕ್ ಚಾಪ್ಟರ್ 1 ವರ್ಸ್ 1. ತುಂಬ ಜನರಿಗೆ ಶುಭ ವರ್ತಮಾನ ಅಂದ್ರೆ ಏನಂತ ಈ ವಾಕ್ಯ ಹೇಳ್ತದೆ. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭ. ಹಲ್ಲೆಲೂಯಾ. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭ. ಸುವಾರ್ತೆ ಅಂದರೆ ಯೇಸು ಆಗಿದ್ದಾನೆ. ಪ್ರಾರಂಭ ಆತನ ವಿಷಯದಲ್ಲಿ ನಾವು ಮಾತನಾಡುವರಾಗಿದ್ದೇವೆ. ಆತನ ವಿಷಯವಾಗಿ ಸುವಾರ್ತೆ ಕೊಡುವಂತದ್ದಾಗಿದೆ. ಶುಭ ವರ್ತಮಾನ ಏನಂದ್ರೆ ಈ ಲೋಕದಲ್ಲಿ ಯೇಸು ಸ್ವಾಮಿ ಬಂದು ಏನು ಮಾಡಿದನು ಅದನ್ನೇ ನಾವು ಹೇಳುವವರಾಗಿದ್ದೇವೆ. ಶುಭ ವರ್ತಮಾನ. ನಮ್ಮ ಯೇಸು ಮನುಷ್ಯ ಕುಮಾರನಾಕಿ, ದೇವ ಕುಮಾರನಾಕಿ ಇಲ್ಲಿ ಇಳಿದು ಬಂದು ಈ ಲೋಕದಲ್ಲಿದ್ದಂತಹ ಎಲ್ಲ ನಮ್ಮ ಮೇಲಿದ್ದಂತಹ ಪಾಪ ಅಪರಾಧಗಳನ್ನು, ತಪ್ಪುಗಳನ್ನು ತಾನೇ ಹೊತ್ತುಕೊಂಡು ಅದು ಇಲ್ಲದಂತೆ ಮಾಡಿ ನಮ್ಮನ್ನು ಬಿಡುಗಡೆ ಕೊಟ್ಟಂತಹ ಒಳ್ಳೆಯ ಸುವಾರ್ತೆ. ಮರಣ ಭಯದಿಂದ, ರೋಗ ಭಯದಿಂದ, ಎಲ್ಲ ಕಷ್ಟ ಕಣ್ಣೀರಿನ ಭಯದಿಂದ ತಪ್ಪಿಸಿದನು. ನರಕದ ಬೆಂಕಿಯಿಂದ ತಪ್ಪಿಸಿದನು. ಸೈತಾನನ ಅಧಿಕಾರದಿಂದ ತಪ್ಪಿಸಿದನು. ಈ ಶುಭ ವರ್ತಮಾನ ಇವತ್ತೇ ದೇವ ಮಕ್ಕಳೇ ನಿಮಗೆ ಸಾರಲ್ಪಡ್ತಾ ಇದೆ. ನಿಜವಾಗಿಯೂ ನಾವು ಭಾಗ್ಯವಂತರು, ನಿಜವಾಗಿಯೂ ನಾವು ಅದೃಷ್ಟವಂತರು. ಯಾಕಂದರೆ ಈ ಸುವಾರ್ತೆ, ದೇವರ ವಾಕ್ಯ, ಸಜೀವವುಳ್ಳ ವಾಕ್ಯ ನಿಮ್ಮ ಮನೆಗಳಿಗೆ, ನಿಮ್ಮ ಕಿವಿಗಳಿಗೆ ಅಥವಾ ನಿಮಗೆ ಸಾರಲ್ಪಡ್ತಾ ಇದೆ. ಎಷ್ಟೋ ಜನರಿಗೆ ಅದು ಗೊತ್ತೇ ಇಲ್ಲ, ಆದರೆ ನಿಮಗೆ ಅದು ತಿಳಿದಿದೆ. ಅದು ಕ್ರಿಸ್ತನ ವಿಷಯವಾದ ಸುವಾರ್ತೆ. ನರಕದಿಂದ ತಪ್ಪಿಸಿ ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ದೇವರ ಸುವಾರ್ತೆ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಅದೇ ಸುವಾರ್ತೆ ಅಂದರೆ ಯೇಸುವಿನ ವಿಷಯವಾಗಿ. ಆ ಸುವಾರ್ತೆ ಅಂದ್ರೆ ಏನು, ಯಾವ ರೀತಿಯಾಗಿ ದೇವರ ಈ ಲೋಕದ ಮೇಲೆ ಯೋಹಾನ 3ನೇ ಅಧ್ಯಾಯ, ಜಾನ್ ಚಾಪ್ಟರ್ 3 ವರ್ಸ್ 16, ಯೋಹಾನ 3ನೇ ಅಧ್ಯಾಯ ವಾಕ್ಯ 16 ಓದುತ್ತೇನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅರ್ಥಾತ್ ಏನಂದ್ರೆ ಈ ಲೋಕದ ಮೇಲೆ ಜಾತಿ, ಕುಲ, ಭಾಷೆ, ಜನಾಂಗ ಯಾರೇ ಆಗಿರ್ಬೋದು,
ಯಾರೇ ಲೋಕದಲ್ಲಿ ಜೀವಿಸುವ ಮನುಷ್ಯರಿಗಾಗಿ, ಲೋಕದ ಎಲ್ಲ ಮನುಷ್ಯರಿಗಾಗಿ ಇಲ್ಲಿ ಬರೆದಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ ಕೊಟ್ಟನು? ಇಲ್ಲಿ ನೋಡುವ, ಈ ವಾಕ್ಯ ಮುಂದೆ ಹೇಳ್ತೇನೆ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯಾ! ಎಂತಹ ಶುಭ ವರ್ತಮಾನ! ಆಮೆನ್! ಎಷ್ಟು ಸಿಹಿಯಾದ ಸುದ್ದಿಯಾಗಿದೆ ದೇವ ಮಕ್ಕಳೇ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವ ಮಕ್ಕಳೇ, ಆತನನ್ನು ನಂಬುವವರು ಯಾರಾದರೂ ಒಬ್ಬರಾದರೂ ನಾಶವಾಗುವುದಿಲ್ಲ. ಅವರಿಗೆ ಮರಣದ ಭಯ ಇಲ್ಲ, ನರಕದ ಭಯ ಇಲ್ಲ, ಸೈತಾನನ ಭಯ ಇಲ್ಲ, ಲೋಕದ ಯಾವುದೇ ಕೆಟ್ಟ ಶಕ್ತಿಯ ಭಯವಿಲ್ಲ. ಆತನನ್ನು ಯೇಸು ಸ್ವಾಮಿ ಬಿಡುಗಡೆ ಮಾಡಿದ್ದಾನೆ. ಆತನು ಕತ್ತಲೆಯಲ್ಲಿ ವಾಸಿಸ್ತಾ ಇಲ್ಲ. ಕತ್ತಲೆಯ ಅಂಧಕಾರದ ದೊರೆತನದಿಂದ ಅಥವಾ ಕತ್ತಲೆಯಲ್ಲಿ ನಡೆಯುವಂತ ಕೆಟ್ಟ ಕಾರ್ಯಗಳಿಂದ ಅಥವಾ ದುಷ್ಟ ಕಾರ್ಯಗಳಿಂದ, ಸೈತಾನನ ಎಲ್ಲ ಅಧಿಕಾರದಿಂದ, ಅಧರ್ಮನ ಗುಪ್ತ ಕಾರ್ಯದಿಂದ ಆತನನ್ನು ಬಿಡುಗಡೆ ಮಾಡಿದ್ದಾನೆ. ಆತನಿಗೆ ಆತ್ಮಿಕ ಸಂಗತಿಗಳು ತೋರಲ್ಪಡ್ತಾ ಇದೆ. ಇದರ ಅರ್ಥ ಇಷ್ಟಿದೆಯೋ ಮಕ್ಕಳೇ? ನಾನು ಹೇಳುವುದೇನೆಂದ್ರೆ, ದೇವರ ವಾಕ್ಯ ಹೇಳ್ತಾ ಇದೆ, ಮನುಷ್ಯನು ಸತ್ತ ಮೇಲೆ ಅವನ ಜೀವಿತ ಇಲ್ಲಿಗೆ ನಿಂತು ಹೋಗುವುದಿಲ್ಲ. ಸತ್ತ ಮೇಲೆ ದೇವರ ವಚನ ಹೇಳ್ತದೆ, ಆತನಿಗೆ ಒಂದು ಪುನರುತ್ಥಾನ ಉಂಟು. ಆತನು ಮತ್ತೊಮ್ಮೆ ಆತ್ಮಿಕ ದೇಹದಲ್ಲಿ ದೇವರ ಸನ್ನಿಧಾನಕ್ಕೆ ಹೋಗ್ತಾನೆ. ಅಲ್ಲಿ ಹೋದ ಕೂಡಲೇ ದೇವರ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಲ್ತಾನೆ. ಯಾರೆಲ್ಲ ಕರ್ತನಾದ ಯೇಸುವನ್ನೇ ತನ್ನ ರಕ್ಷಕನು ಒಡೆಯನನ್ನು ಒಪ್ಪಿಕೊಂಡು ಆತನ ಮಾರ್ಗದಲ್ಲಿ ನಡೀತಾರೆ, ಅವರಿಗೆ ದೇವರೇನು ಮಾಡ್ತಾನಂದ್ರೆ ನಿತ್ಯ ಜೀವವನ್ನು ಕೊಡ್ತಾನೆ. ಅದೇ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ಯಾರೆಲ್ಲ ಒಪ್ಪದೆ ಹೋಗ್ತಾರೆ ಅಥವಾ ನಂಬುವುದಿಲ್ಲವೋ ದಂಡನೆಗೆ ಗುರಿಯಾಗ್ತಾರೆ. ಈಗ ನಿತ್ಯ ನರಕ, ನಿತ್ಯ ಬೆಂಕಿ ಅದು ಮನುಷ್ಯರಾಗಿ ಮಾಡಲ್ಪಟ್ಟದಲ್ಲ. ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದು ಲೂಸಿಫರ್ಗೆ ಅಥವಾ ಸೈತಾನನಿಗೆ ಮಾಡಲ್ಪಟ್ಟಿದ್ದು. ಆ ಬೆಂಕಿಯ ಗುಡಿಗೆ ಆತನಿಗೆ ಹಾಕಬೇಕಾಗಿತ್ತು. ಆದರೆ ಸೈತಾನನು ಪ್ರಥಮ ಮನುಷ್ಯನಾದ ಆದಮನನ್ನು, ಹವ್ವಳನ್ನು ವಂಚಿಸಿ ಲೋಕದ ಮೇಲೆ ಆತನು ಮನುಷ್ಯನ ಮೇಲೆ ಪಾಪ ಮತ್ತು ಶಾಪದ ಸಂಗತಿಯನ್ನು ಹಾಕಿದನು. ಈ ಶಾಪ ಮತ್ತೆ ಪಾಪದಿಂದ ದೇವರಿಟ್ಟಿಗೆ ಇದ್ದಂತ ಸಂಬಂಧ, ತಂದೆ ಮಕ್ಕಳ ಸಂಬಂಧವನ್ನು ಸೈತಾನನು ಅಗಲಿಸಿದನು. ಆ ಸಂಬಂಧವನ್ನೇ ಕ್ರಿಸ್ತನು ಈ ಲೋಕಕ್ಕೆ ಬಂದು ಮತ್ತೊಮ್ಮೆ ಇಜ್ಜೋಡು ಮಾಡಿದನು, ಮತ್ತೊಮ್ಮೆ ಒಂದುಗೂಡಿಸಿದನು. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅವರು ದೇವರ ಮಕ್ಕಳು ಆದರು. ಯಾರ್ಯಾರು ಕ್ರಿಸ್ತನನ್ನು ನಂಬುತ್ತಾರೋ ಅವರು ದೇವರ ಮಕ್ಕಳು ಆದರಂತ ದೇವರ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮುಂದೆ ಹೇಳ್ತಾ ಇದೆ, ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವ ಮಕ್ಕಳೇ, ಯೇಸು ಸ್ವಾಮಿ ಲೋಕಕ್ಕೆ ಯಾಕೆ ಬಂದನು? ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ, ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ, ನಮ್ಮನ್ನು ಪರಲೋಕಕ್ಕೆ ದೇವರ ಮಕ್ಕಳನ್ನಾಗಿ ಮಾರ್ಪಡಿಸುವುದಕ್ಕಾಗಿ ಆತನು ಬಂದನು. ಯಾರ್ಯಾರು ಆತನನ್ನು ನಂಬುತ್ತಾರೋ ಅವನು ಪರಲೋಕದ ಯೆಹೋವ ದೇವರ ಸರ್ವೇಶ್ವರನ ಮಕ್ಕಳಾದರು. ಎಂತಹ ಒಳ್ಳೆಯ ಸಮಾಚಾರ! ನಿಮಗೆ ಗೊತ್ತಿದೆಯೋ, ಒಂದು ಕಾಲದಲ್ಲಿ ಮರಣ ಅಂದ್ರೆ ಹೆದರಿಕೆ, ಒಂದು ಕಾಲದಲ್ಲಿ ರೋಗ ಅಂದ್ರೆ ಹೆದರಿಕೆ, ಒಂದು ಕಾಲದಲ್ಲಿ ಬಡತನ ಅಂದ್ರೆ ಹೆದರಿಕೆ. ಅಯ್ಯೋ, ಯಾರಾದರೂ ಇದ್ದರು, ಮನುಷ್ಯರನ್ನು ನೋಡುವುದು, ಲೋಕವನ್ನು ನೋಡುವುದು, ಎಲ್ಲವನ್ನೂ ಮಾಡ್ತಾ ಇದ್ದೆ. ಆದರೆ ಕರ್ತನಲ್ಲಿ ಬಂದ ಮೇಲೆ ಅದೆಲ್ಲದರಿಂದ ಬಿಡುಗಡೆ ಮಾಡಿದನು. ಅದಕ್ಕೆ ಯೇಸು ಸ್ವಾಮಿಯು ನಮ್ಮನ್ನು ಬಿಡುಗಡೆ ಕೊಡುವಂತ ಏಕೈಕ ದೇವರಾಗಿದ್ದಾನೆ, ಏಕೈಕ ರಕ್ಷಕನಾಗಿದ್ದಾನೆ. ಆತನು ನಿಜವಾಗಿಯೂ ನಮಗೆ ಲೋಕದಲ್ಲಿ ದೊಡ್ಡ ಜಯವನ್ನು ಉಂಟು ಮಾಡಿದ್ದಾನೆ. ಈಗ ನನಗೆ ಮರಣದ ಭಯ ಇಲ್ಲ. ಯಾಕೆ? ನಾನು ಸಾಯುವುದೇ ಇಲ್ಲ. ಈಗ ನನಗೆ ಲೋಕದಲ್ಲಿ ಯಾವುದೇ ಕೇಡು ಗಂಡಾಂತರಗಳು ಉಂಟಾದರೂ ಕೂಡ ಭಯವಿಲ್ಲ. ಯಾಕೆ? ನನಗೆ ಗೊತ್ತುಂಟು. ಕೀರ್ತನೆ 91ರಲ್ಲಿ ಹೇಳ್ತದೆ, ನಿನ್ನ ಗುಡಾರದ ಸಮೀಪಕ್ಕೂ ಉಪದ್ರವವು ಬರುವುದಿಲ್ಲ. ನನ್ನ ದೇವರು ನನ್ನ ಆಶ್ರಯಗಿರಿ ಹಾಕಿದ್ದಾನೆ, ನಮಗೆ ರಕ್ಷಕನಾಗಿದ್ದಾನೆ. ನಾವು ಭಯ ಪಡುವಂತ ಅವಶ್ಯಕತೆ ಎಲ್ಲವೇ ಇಲ್ಲ. ಮುಂದೆ ಹೋಗ್ತೇನೆ, ಆ ವಾಕ್ಯ ನಿಮಗೆ ಸ್ಪಷ್ಟವಾಗುವುದಕ್ಕಾಗಿ. ಯೇಸು ಸ್ವಾಮಿ ಹೌದು, ಇದನ್ನು ಹೇಗೆ ಮಾಡಿದ್ದಾನೆ, ಹೇಗೆ ನಮಗೆ ಬಿಡುಗಡೆ ಕೊಟ್ಟನು? ಸುಮ್ಮನೆಯ ಎಲ್ಲ ಕ್ರಯ ಕೊಟ್ಟಿದ್ದಾನೆ. ಅವನು ನಮಗೆ ಸುಮ್ಮನೆ ಬಿಡುಗಡೆ ಆಗಲಿಲ್ಲ, ಸುಮ್ಮನೆ ನಮಗೆ ಬಿಡುಗಡೆ ಆಗಲಿಲ್ಲ. ದೇವರು ಕ್ರಯವನ್ನು ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದನು. ಯಾವ ರೀತಿ ಕ್ರಯ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ,
ಕೊಲೆಸಿದವರಿಗೆ ಬರೆದಂತಹ 2ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ವಾಕ್ಯ 14ರಿಂದ 15 ತನಕ. ಕೊಲಿಷಿಯನ್ಸ್ ಚಾಪ್ಟರ್ 2 ವರ್ಸ್ 14 to 15 ಅಲ್ಲಿ ಹೇಳ್ತಾ ಇದೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಪಟ್ಟಿ ಮಾಡಿದಂತಹ ಆಜ್ಞಾ ರೂಪವಾಗಿದ್ದಂತಹ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇರದಂತಾಗ ಮಾಡಿದನು. ಇಲ್ಲಿ ಕರೆಕ್ಟ್ ಆಗಿ ಬರೆದಿದೆ, ಆತನು ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಪಟ್ಟಿಯನ್ನು ಹರಿದು, ಯೇಸು ಸ್ವಾಮಿ ಕ್ರೂಚಿಯ ಮೇಲೆ ಹರಿದು ಅದು ಇಲ್ಲದಂತೆ ಮಾಡಿದನು. ಇಲ್ಲಿ ಮುಂದೆ ನಾನು ಅದನ್ನು ಫುಲ್ ಓದಿಕೊಳ್ತೇನೆ. ಅದನ್ನು ಶಿಲುಬೆಯಲ್ಲಿ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧನಾಗಿ ಮಾಡಿ ವಿಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಕಿ ಮೇಲಿಸುತ್ತಾ ತೋರಿಸಿದನು. ವಾಹ್! ಆತನು ಅಧಿಕಾರಗಳನ್ನು ದೊರೆತನಗಳನ್ನು ಇಲ್ಲದಂತೆ ಮಾಡಿ ನಿರಾಯುಧನಾಗಿ ಮಾಡಿ ಶಿಲುಬೆಯಲ್ಲಿ ಜಯಿಸಲ್ಪಟ್ಟವನಂತೆ ತೋರಿಸಿದನು. ನಿಜವಾಗಿ ನಾನು ಹೇಳ್ತಾ ಇದ್ದೇನೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದು ಕರ್ತನು ನಮಗಾಗಿ 33.5 ವರ್ಷ ಜೀವಿಸಿ 3.5 ವರ್ಷ ಸೇವೆಯಲ್ಲಿ ಎಲ್ಲಾ ಜನರಿಗೆ ನಿಜ ದೇವರ ವಿಷಯದಲ್ಲಿ, ಪರಲೋಕ ದೇವರ ವಿಷಯದಲ್ಲಿ ಸುವಾರ್ತೆಯನ್ನು ಸಾರಿದನು, ಸುವಾರ್ತೆಯನ್ನು ಕೊಟ್ಟನು. ಅಷ್ಟೇ ಅಲ್ಲ, ನಮಗೆ ಪರಲೋಕದ ವಿಷಯವಾಗಿ ಇಂಚಾಗಿ ಯಾವುದೇ ಡೌಟ್ ಇಲ್ಲದೆ, ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲದೆ ನಮ್ಮನ್ನು ತೋರಿಸಿಕೊಟ್ಟ ಏಕೈಕ ರಕ್ಷಕನು ಒಡೆಯನಾದ ನಮ್ಮ ಕರ್ತನಿಗೆ ಸ್ತೋತ್ರವಾಗಲಿ. ಆತನು ಏನು ಮಾಡಿದನು? ಬಿಡಿ ಬಿಡಿಯಾಗಿ ವಿವರಿಸಿ ಹೇಳಿದನು. ಅವಾಗ ಸೈತಾನನಿಗೆ ಇದು ಆಗಲಿಲ್ಲ. ಆದರೆ ಅವನು ಬಂದಂತ ಉದ್ದೇಶ ಏನು? ಇದನ್ನು ಹೇಳಬೇಕಂತ ಉದ್ದೇಶ ಬಂದಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ನಮಗಾಗಿ ನಿನಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನಮ್ಮನ್ನು ಆತನ ಸಂಪೂರ್ಣ ದೊರೆತನದಿಂದ ಅಧಿಕಾರದಿಂದ ಬಿಡಿಸುವುದಕ್ಕಾಗಿ. ವಿಶೇಷವಾಗಿ ಯೇಸು ಏನು ಮಾಡಿದನು? ಶಿಲುಬೆ ಮೇಲೆ ಆತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗಿ ಕಲ್ವಾರಿ ಕ್ರೂಚಿಯ ಮೇಲೆ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು, ತನ್ನ ಶರೀರದ ಒಂದೊಂದು ಭಾಗಗಳನ್ನು ನಮಗಾಗಿ ಚೆಲ್ಲಲ್ಪಟ್ಟು ಆತನು ಶೋಧನೆಯಲ್ಲಿ, ವೇದನೆಯಲ್ಲಿ ಪಾಪ ಮಾಡದೆ ಶಿಲುಬೆಯಲ್ಲಿ ಜಯಿಸಲ್ಪಟ್ಟವನಾಗಿ ನಮ್ಮನ್ನು ಬಿಡುಗಡೆ ಮಾಡಿದನು. ದೇವ ಮಕ್ಕಳೇ, ಎಂತಹ ಒಳ್ಳೆಯ ವಿಷಯ! ನಮ್ಮ ಮೇಲೆ ಮಾಡಿದಂಥ ದೋಷಾರೋಪಣೆ ಪಟ್ಟಿ. ಯಾವುದು ದೋಷಾರೋಪಣೆ ಪಟ್ಟಿ ಅಂತ ಕೇಳಿದರೆ, ಜನ್ಮ ಪಾಪ ಮತ್ತೊಂದು ಕರ್ಮ ಪಾಪ. ಜನ್ಮ ಪಾಪ ಅಂದ್ರೆ ಏನು? ತಾಯಿಯ ಗರ್ಭದಲ್ಲೇ ಆದಮ ಹವ್ವಳಿಂದ ಬಂದಂತಹ ಪಾಪ ಉಂಟು, ಅದು ಎಲ್ಲಾ ಮನುಷ್ಯರ ಮೇಲೆ ಉಂಟು. ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಯಾವುದೇ ಹೋಮ ಯಜ್ಞವಾಗಲಿ ದಾನ ಧರ್ಮಗಳಿಂದ ಆಗುವುದಿಲ್ಲ. ಅದಕ್ಕೆ ಪರಿಶುದ್ಧ ರಕ್ತ ಬೇಕು, ನಿಷ್ಕಳಂಕವಾದ ರಕ್ತ ಬೇಕು. ಅದು ಪರಲೋಕದಿಂದ ಬಂದಂತಹ ದೇವರ ಮಗನ ರಕ್ತ ಬೇಕು, ಯಜ್ಞದ ಕುರಿಯಾದ ರಕ್ತ ಬೇಕು. ಆ ರಕ್ತವೇ ಯೇಸು ಕ್ರಿಸ್ತನ ರಕ್ತವಾಗಿತ್ತು. ಜನ್ಮ ಪಾಪ ಮತ್ತೆ ಕರ್ಮ ಪಾಪದಿಂದ ಎರಡರಿಂದ ಬಿಡಿಸಿದನು. ಇಲ್ಲಿ ಹೇಳ್ತಾ ಇದೆ ನೋಡ್ರಿ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಪತ್ರವನ್ನು ಕೆಡಿಸಿದನು. ಥ್ಯಾಂಕ್ ಯು ಲಾರ್ಡ್. ಎಷ್ಟು ಒಳ್ಳೆಯ ದೇವರು, ಎಷ್ಟು ಒಳ್ಳೆಯ ನಮ್ಮ ಯೇಸಪ್ಪ ಹಾಕಿದ್ದಾನೆ, ಎಷ್ಟು ಒಳ್ಳೆಯ ನಮ್ಮ ದೇವರು ಕರ್ತನಾಗಿದ್ದಾನೆ. ಆತನು ಎಷ್ಟು ಪ್ರೀತಿ ಮಾಡ್ತಾನೆ. ಆತನು ಒಂದು ಪಾಪ ಮಾಡಲಿಲ್ಲ. ಆತನು ಹೇಳಿದನು, ನನ್ನಲ್ಲಿ ಒಂದು ಪಾಪ ಇರುವುದಾದರೆ ತೋರಿಸಿಕೊಡ್ರಿ, ನನ್ನಲ್ಲಿ ಪಾಪ ಇರುವುದಾದರೆ ತೋರಿಸಿಕೊಳ್ರಿ. ಆದರೆ ಯೇಸು ಕ್ರಿಸ್ತನನ್ನು ಅಧಿಕಾರಿಗಳು, ಅರಸರು ಎಲ್ಲರೂ ಕೇಳುವಾಗ ಆತನಲ್ಲಿ ಒಂದು ದೋಷ ಕೂಡ ಕಾಣಲ್ಪಡಲಿಲ್ಲ. ಆವಾಗ ಹೆರೋದನು ಹೇಳ್ತಾನೆ, ಪಿಲಾತನ ಹೆಂಡತಿ ಕೂಡ ಹೇಳ್ತಾನೆ, ಅವನಲ್ಲಿ ಯಾವ ದೋಷವಿಲ್ಲ, ಯಾಕಾದರೂ ಇವರನ್ನು ಕೊಲ್ಲಬೇಕಂತ ಇದ್ದೀರಿ ಅಂತ ಇಡೀ ಲೋಕದ ಜನರಿಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ಆತನು ನೀರನ್ನು ತಕೊಂಡು ಕೈಯನ್ನು ತೊಳೆದು ಹೇಳ್ತಾನೆ, ನನಗೆ ಇವನ ಮೇಲೆ ದೋಷ ಇಲ್ಲ, ಇವನ ರಕ್ತಕ್ಕೆ ನಾನು ಜವಾಬ್ದಾರನಲ್ಲ. ಒಬ್ಬ ಅರಸ ಕೂಡ ಅಷ್ಟು ಓಪನ್ ಆಗಿ ಹೇಳಿದನು, ಒಂದು ಪಾಪ ಇಲ್ಲದಂತಹ ಯಾಕೆ ಆತನಿಗೆ ಶಿಲುಬೆಗೆ ಹೋಗಬೇಕಾಗಿತ್ತು? ಅದೊಂದು ನಿಯಮ. ಯಾಕಂದ್ರೆ ನಮ್ಮನ್ನು, ನಿನ್ನನ್ನು, ನನ್ನನ್ನು ಆ ಶಾಪ, ಆ ಮರಣ, ಆ ರೋಗ, ಆ ನರಕದಿಂದ, ವಿಶೇಷವಾಗಿ ನರಕದಿಂದ ಅಥವಾ ಈ ಪಾತಾಳದಿಂದ ತಪ್ಪಿಸಿದ ಏಕೈಕ ದೇವರು ಯೇಸು ಸ್ವಾಮಿ ಅಪ್ಪನಾಗಿದ್ದಾರೆ. ಆತನು ಶಿಲುಬೆ ಮೇಲೆ, ನಿನ್ನ ಮೇಲೆ ಸೈತಾನ ಹೇಳ್ತಾ ಇದ್ದ, ಸ್ವಾಮಿ ನೋಡು, ಆಸ್ಟಿನ್ ಸೇವಕರು ಇಂಥ ಪಾಪ ಅಂತ ಹೇಳುವಾಗ ನಾನು ಯೇಸುವನ್ನು ತನ್ನ ರಕ್ಷಕವಾಡಿಯನ್ನು ಒಪ್ಪಿಕೊಳ್ಳುವಾಗ, ಅಪ್ಪ
ನಾನು ಪ್ರತಿದಿನ ಅಥವಾ ಹೇಳುವಾಗ, ನಿದ್ರೆ ಹೋಗುವಾಗ, ಜೀವಿತದ ಪ್ರತಿಗಳಿಗೆ ಸ್ವಾಮಿ ನನ್ನೇನಾದರೂ ಅಪರಾಧಗಳು ಇರುವುದಾದ ನನ್ನ ಮನ್ನಿಸು ಅಂತ ನಾನು ಯೇಸುವಿನ ನಾಮದಲ್ಲಿ ಕೇಳುವಾಗ ನನಗೆ ಶುದ್ಧೀಕರಣ ಆಗ್ತದೆ. ಎಷ್ಟು ಸುಂದರ! ಇಷ್ಟು ಒಳ್ಳೆಯ ಜೀವಿತ ಎಲ್ಲೂ ಕೊಡಲಿಲ್ಲ. ನಾನು ಹುಡುಕ್ತಾ ಇದ್ದೆ, ನಾನು ಒಂದು ವಾಕ್ಯ ಹುಡುಕ್ತಾ ಇದ್ದೆ, ನನಗಾಗಿ ರಕ್ಷಣೆ ಕೊಡುವ, ನನ್ನ ಪಾಪಕ್ಕಾಗಿ, ನನ್ನ ವೇದನೆಗಾಗಿ, ಅಥವಾ ನನಗೆ ಎಲ್ಲಾದರೂ ಇದೆಯಾ ಅಂತ ನಾನು ಎಷ್ಟೋ ಕಡೆಯಲ್ಲಿ ಹುಡುಕಿದ್ದೇನೆ, ಸಿಗಲಿಲ್ಲ. ಆದರೆ ಈ ವಾಕ್ಯ ಹೇಳ್ತಾ ಇದೆ, ನನ್ನ ಅಪರಾಧಕ್ಕಾಗಿ, ನನ್ನ ಪಾಪಕ್ಕಾಗಿ ಆತನೇ ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ನನ್ನ ವಿಷಯದಲ್ಲಿದ್ದಂಥ ಎಲ್ಲ ಪಾಪ ಅಪರಾಧಗಳು ಇಲ್ಲದಂತೆ ಮಾಡಿ ಶಿಲುಬೆಯಲ್ಲಿ ತೋರಿಸುತ್ತಾ, ಜೀವಿಸುತ್ತಾ, ಮೆರೆಸುತ್ತಾ ತೋರಿಸಿದನು. ಎಂತಹ ದೇವರು! ನಿಜವಾಗಿಯೂ ಅಂತ ಕರ್ತನಲ್ಲಿ ಇರುವುದಕ್ಕಾಗಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಈ ಶುಭ ವರ್ತಮಾನ ಇದೇ ಆಗಿದೆ. ಎಷ್ಟೋ ಜನರಿಗೆ ಹೋಗಿ ಕೇಳ್ರಿ, ಮರಣದ ಭಯ ಇದೆ ಅಂದ್ರೆ ಮರಣ ಅಂದ್ರೂ ಕೂಡ ಅವ್ರು ಎದುರ್ಕೊಂಡು ಬಿಡ್ತಾರೆ. ಮರಣ ಅಂದ್ಕೊಳ್ಳೆ ಅವ್ರ ಮುಖ ನೋಡ್ಬೇಕು, ಅವ್ರ ಭಾವನೆ ಬದಲಾಗಿ ಬಿಡ್ತದೆ. ಯಾಕೆ? ಅವರಿಗೆ ಭಯ. ಮರಣ ಅಂದ್ರೆ ಅದೇ ದಿನ ಇಲ್ಲ, ಮರಣದ ದಿನ ಕೊನೆಯ ದಿನ ಅಲ್ಲ. ನಿಜವಾಗಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡ್ರಿ. ಮರಣದ ದಿನ ಕೊನೆಯ ದಿನ ಅಲ್ಲ. ಮರಣದ ನಂತರ ಮತ್ತೊಂದು ಲೋಕ ಇದೆ, ಅದು ಆತ್ಮಿಕ ಲೋಕ. ಆ ಲೋಕದಲ್ಲಿ ಎಲ್ಲರೂ ಹೋಗ್ತಾರೆ. ಆದರೆ ಯೇಸುವನ್ನು ನಂಬಿ ಆತನ ಮಾರ್ಗದಲ್ಲಿ ನಡೆಯುವವರಿಗೆ ಪರಲೋಕದ ಸೌಭಾಗ್ಯ ಉಂಟು. ಅದೇ ರಕ್ಷಣೆಯ ಸುವಾರ್ತೆಯ ಸಂದೇಶ. ಇವತ್ತು ನಾನು ಹೇಳುವಂತ ಸಂದೇಶ ಏನಂದ್ರೆ, ನೀನು ನರಕದಿಂದ ತಪ್ಪಿಸಿಕೊಳ್ಳಬಹುದು, ನೀನು ಮರಣದಿಂದ ತಪ್ಪಿಸಿಕೊಳ್ಳಬಹುದು, ನೀನು ಬೆಂಕಿಯಿಂದ ತಪ್ಪಿಸಿಕೊಳ್ಳಬಹುದು. ನಿನಗೊಂದು ಒಳ್ಳೆಯ ಸುದ್ದಿ ಇದೆ, ಶುಭ ಸಮಾಚಾರ. ಅದೇನಂದ್ರೆ, ಯೇಸುವೇ ರಕ್ಷಕನಾಗಿದ್ದಾನೆ. ಆತನ ನಂಬುವ ಒಬ್ಬನಾದರೂ ನಾಶವಾಗುವುದಿಲ್ಲ. ಎಷ್ಟು ಸುಂದರವಾದ ಸಂದೇಶ! ನನ್ನ ನಿಜವಾಗಿಯೂ ನನಗೆ ಧೈರ್ಯ ಉಂಟು, ನನಗೆ ನಂಬಿಕೆ ಉಂಟು, ನನಗೆ ಒಂದು ಭರವಸೆ ಉಂಟು. ನಾನು ಕಾಣುವಂಥ ಸಂಗತಿಗಳ ಮೇಲೆ ನಂಬಿಕೆ ಇಡುವುದಿಲ್ಲ, ಕಾಣದಿರುವ ಸಂಗತಿಗಳ ಮೇಲೆ ನಂಬಿಕೆ ಇಡ್ತಾ ಇದ್ದೇನೆ. ನಾನು ಪರಲೋಕಕ್ಕೆ ಹೋಗುವನಾಗಿದ್ದೇನೆ. ನನಗೆ ಭಯವಿಲ್ಲ. ತುಂಬಾ ಜನ ಹೇಳ್ತಾರೆ, ಆ ರೋಗ ಬಂತು, ಈ ರೋಗ ಬಂತು, ಅಲ್ಲಿ ಅತಿ ಆಯ್ತು, ಇಲ್ಲಿ ಭೂಕಂಪವಾಯ್ತು, ಅಲ್ಲಿ ಯುದ್ಧವಾಯ್ತು. ಅಯ್ಯೋ, ಏನಾಯ್ತು? ಏನೂ ಆಗಲಿಲ್ಲ. ನಾವು ಒಂದು ದಿನ ಈ ಭೂಮಿ ಬಿಡಲೇಬೇಕು. ನಾವು ಈ ಲೋಕದಲ್ಲಿ ಯಾತ್ರಿಕರಾಗಿದ್ದೇವೆ. ಒಂದು ನಮ್ಮ ಸ್ಟಾಪ್ ಬಂದ ಕೊಳ್ಳೆ ಇಳಿಯಲೇಬೇಕು. ಅದೇ ರೀತಿಯಾಗಿ ನಮಗೆ ದೇವರು, ಬಾ ಮಗನೇ, ನಾಯಸು ಆಯಿತು, ಬಾ ಹೋಗು ಅಂತ ಹೇಳಿದ್ರೆ ಹೋಗಲೇಬೇಕು. ಆದರೆ ನನಗೊಂದು ನಂಬಿಕೆ ಉಂಟು, ನನಗೊಂದು ಧೈರ್ಯ ಉಂಟು, ನನಗೊಂದು ನಿರೀಕ್ಷೆ ಉಂಟು. ಮಣ್ಣಿನ ಘಟ್ಟದಲ್ಲಿರುವ ಶರೀರವು ಕಳಚಲ್ಪಟ್ಟ ಮೇಲೆ ನಾನು ಕರ್ತನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇನೆ. ನನಗೆ ಧೈರ್ಯವಾಗಿ ಹೇಳುವಂತಹ ಶುಭ ಸಮಾಚಾರ ಇಷ್ಟೇ. ನನ್ನ ಹಣ, ಆಸ್ತಿ, ಐಶ್ವರ್ಯ ವಿಷಯದಲ್ಲಿ ನಾನು ಹೇಳ್ತಾ ಇಲ್ಲ, ಅದು ನಿಮ್ಮದೇ ಆಗಲಿ, ನಿಮಗೆ ಸಿಗಲಿ ಅಂತ ನಾನು ಹೇಳ್ತೇನೆ. ಆದರೆ ನನಗೊಂದು ನಂಬಿಕೆ ಇದೆ, ಈ ಲೋಕವನ್ನು ಬಿಟ್ಟ ಮೇಲೂ ಕೂಡ ಪರಲೋಕ ಹೋಗ್ತೇನೆ. ಜೀಸಸ್, ಎಂತಹ ಶುಭ ವರ್ತಮಾನ! ಈ ಶುಭ ವರ್ತಮಾನವನ್ನೇ ನಾನು ಸಾಕ್ತಾ ಇದ್ದೇನೆ. ಇದು ನಿಜವಾಗಿ ಒಳ್ಳೆಯ ವಿಷಯವಾಗಿದೆ. ಮುಂದೆ ಹೋಗುವಾಗ ಈ ಶುಭ ಸಮಾಚಾರ, ಯೇಸುವನ್ನು ಒಪ್ಪಿಕೊಂಡವರಿಗೆ ಏನೆಲ್ಲ ಸೌಭಾಗ್ಯ ಸಿಗ್ತದೆ, ಯಾವ ರೀತಿಯ ಅಧಿಕಾರದಲ್ಲಿದ್ದಾರೆ ಅವರು, ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾರ್ಕನ ಅಧ್ಯಾಯಕ್ಕೆ ಬನ್ನಿರಿ. ಮಾರ್ಕನ ಶುಭ ಸಮಾಚಾರದಲ್ಲಿ 14ನೇ ಅಧ್ಯಾಯದಲ್ಲಿ 15ರಿಂದ 18 ತನಕ, ಮಾರ್ಕ್ ಚಾಪ್ಟರ್ 16 ವರ್ಸ್ 15 to 18 ಅದನ್ನು ನಾನು ಓದ್ತೇನೆ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ. ವಾವ್! ಯೇಸು ಸ್ವಾಮಿ ಅವರಿಗೆ ಹೇಳಿದನು, ಸುಮ್ಮನೆ ನಿನ್ನಲ್ಲಿ ಇಟ್ಕೊಳ್ಬೇಡ, ನಿನ್ನ ಕಿಶೆಯಲ್ಲಿ ಈಗ ನನಗೆ ಸಿಕ್ಕಿದೆ ರಕ್ಷಣೆ, ನಾನು ಸುಮ್ಮನೆ ಇರುವುದಾ? ಇಲ್ಲಮ್ಮ, ನಾನು ಆ ವಿಷಯದಲ್ಲಿ ಕಲಿಯಬೇಕು, ಸತ್ಯವೇದ ಜ್ಞಾನ ಮಾಡ್ಕೊಳ್ಬೇಕು, ದೇವರಲ್ಲಿ ನಂಬಿಕೆ ಹೇಳ್ಬೇಕು. ದೇವರೇ, ಇದನ್ನು ನಾನು ಯಾಕೆ ಇತರರಿಗೆ ನಾನು ಹೇಳಬಹುದು ಅಂತ ಯೇಸು ಸ್ವಾಮಿ ಅದನ್ನೇ ಹೇಳ್ತಾ ಇದ್ದೇನೆ. ನಿನ್ಗೆ ಸಿಕ್ಕಿದಂತಹ ಆ ಸಂದೇಶವನ್ನು ನಿನ್ನಲ್ಲಿ ಒಂದು ಇಟ್ಕೊಳ್ಳುವುದಲ್ಲ, ಇಡೀ ಜಗತ್ತಿಗೆ ಹೇಳು. ಯಾರಿಗೆ ಹೇಳು? ಇಡೀ ಜಗತ್ತಿಗೆ, ಇಡೀ ಜಗತ್ತಿನ ಮೂಲೆ ಮೂಲೆಗೆ ಹೇಳು. ಯಾಕೆ ಅಂದರೆ ಅವನಿಗೆ ಅಥವಾ ಅವಳಿಗೆ ಈ ಮುಖಾಂತರವಾಗಿ ನಿತ್ಯ ಜೀವವನ್ನು ಸಿಗ್ತದೆ, ನಿತ್ಯ ಜೀವದ ಸೌಭಾಗ್ಯ ಉಂಟಾಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳುದು, ಇದನ್ನು ಏನ್ ಮಾಡ್ರಿ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಮತ್ತೇನಾಗ್ತದೆ ಅಂದ್ರೆ, ನಂಬಿ ಏನ್ ಮಾಡ್ಬೇಕಂತೆ? ನಂಬಿಕೆಗೆ ಯಾರು ಒತ್ತಾಯ ಮಾಡ್ಲಿಕ್ಕೆ ಆಗುದಿಲ್ಲ. ನಂಬಿಕೆ ಯಾವುದೇ ಹಣದಿಂದ ತಗೊಳ್ಳಿಕ್ಕೆ ಆಗುದಿಲ್ಲ. ನಂಬಿಕೆ ಯಾವುದೇ ಶಕ್ತಿಯಿಂದ ತಗೊಳ್ಳಿಕ್ಕೆ ಆಗುದಿಲ್ಲ. ಅವರವರ ಹೃದಯದಲ್ಲಿ ಹುಟ್ಟಬೇಕು. ತುಂಬ ಜನರು ಅದರ ತಿಳುವಳಿಕೆ ಇರುವುದಿಲ್ಲ. ನಂಬಿಕೆ ಹುಟ್ಟುವುದು ಯಾಕೆ? ಅವರ ಹೃದಯದಲ್ಲಿ ಹುಟ್ಟಬೇಕು. ಅದು ದೇವರ ಆತ್ಮನು ಹುಟ್ಟಿಸ್ತಾ ಇದ್ದಾನೆ. ದೇವರ ಆತ್ಮನು ಯಾರು? ಅದು ಕರ್ತನ ಆತ್ಮನು, ತಂದೆಯ ಆತ್ಮನು. ಈ ಲೋಕದಲ್ಲಿ ಪಾಪ, ನೀತಿ, ನ್ಯಾಯ ತೀರಿಕೆ ವಿಷಯದಲ್ಲಿ ಆ ನಂಬಿಕೆಯನ್ನು ಹುಟ್ಟಿಸ್ತಾನೆ. ಯಾರನ್ನು ನಂಬುತ್ತಾರೋ, ನಂಬಿ
ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಏನಂತೆ? ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ಏನು ಹೊಂದುತ್ತಾನೆ? ರಕ್ಷಣೆ ಹೊಂದುವನು. ಹಲ್ಲೆಲೂಯಾ! ಎಷ್ಟು ಒಳ್ಳೆಯ ಸಂದೇಶ. ರಕ್ಷಣೆ ಹೊಂದುವುದಂದ್ರೆ ನಂಬಿದ ತಕ್ಷಣ ಅವನು ದೇವರ ಮಗನಾಗ್ತಾನೆ. ಅಷ್ಟೇ ಅಲ್ಲ, ತಾಯಿಯ ಗರ್ಭದಿಂದ ಬರುವಾಗ ಪಾಪಿ ಅದೇ ರೀತಿಗೆ ದೀಕ್ಷಾಸ್ನಾನದ ಮುಖಾಂತರವಾಗಿ ಅವನು ದೇವರ ಮಗನಾಗಿ ಮಾರ್ಪಾಡಾಗ್ತಾನೆ. ಅದೇ ದಿನ ದೀಕ್ಷಾಸ್ನಾನ ಅಂದರೆ ನೀರಿನಲ್ಲಿ ಮುಳುಗುವಾಗ ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ದೀಕ್ಷಾಸ್ನಾನ ಕೊಡುವಾಗ ಆತನನ್ನು ಅಲ್ಲಿ ಹೂಣು ಹಾಕುವುದು ಅಥವಾ ಆತನನ್ನು ಈ ಲೋಕಕ್ಕೆ ಅವನು ಸತ್ತು ಹೋದನು. ಅದೇ ದಿನ ಈ ಲೋಕದ ಸಂಬಂಧಕ್ಕೆ ಆತನು ಸತ್ತು ಹೋದನು. ಮತ್ತೆ ಆತನು ನೂತನ ಸೃಷ್ಟಿಯಾದನು. ಅವಳು ಅಥವಾ ಅವನು, ನಾನು ಅವನ್ನೇ ಅಂತ ಹೇಳ್ತೇನೆ, ಯಾಕಂದ್ರೆ ಎರಡೆರಡು ಹೇಳಲಿಕ್ಕೆ ಸ್ವಲ್ಪ ಇದಾಗ್ತದೆ. ಅವನು ನೂತನ ಸೃಷ್ಟಿಯಾದನು. ಮತ್ತೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಆತನು ಮಾರ್ಪಾಡಾದನು. ತಾಯಿ ಗರ್ಭದಿಂದ ಬಂದಂಥ ಆದಮನ ಪಾಪ, ಲೋಕದ ಶಾಪ, ಲೋಕದ ಸಂಗತಿಗಳು ಅದೇ ದಿನ ಫುಲ್ ಸ್ಟಾಪ್. ಇನ್ನು ಮೇಲೆ ಅವನ ಮೇಲೆ ಅದು ಪ್ರಭಾವ ಬೀರುವುದಿಲ್ಲ. ಅವನ ಮೇಲಿದ್ದಂಥ ದೋಷಾರೋಪಣೆ ಪಟ್ಟಿಯು, ಅವಳ ಮೇಲಿದ್ದಂಥ ದೋಷಾರೋಪಣೆ ಪಟ್ಟಿಯು, ಎಲ್ಲ ಶಾಪದ ಕಟ್ಟುಗಳು ಅದೇ ದಿನ ಸ್ಟಾಪ್. ದೇವ ಮಕ್ಕಳೇ, ಎಂತಹ ಸಮಾಚಾರ! ಅವನು ಎರಡನೇ ಮರಣಕ್ಕೆ ಅಲ್ಲೇ ನಾಂದಿಯನ್ನು ಹಾಡ್ತಾನೆ. ಯಾಕಂದ್ರೆ ಮತ್ತೊಂದು ಮರಣ ಇದೆ ಅಂತೆ. ಎರಡನೇ ಮರಣ ಅದು ಬೆಂಕಿಯ ಕೆರೆಯಾಗಿದೆ. ಆ ಕೆರೆಯಿಂದ ತಪ್ಪಿಸಿಕೊಳ್ಳುವಂತಕ್ಕೆ ಅವನು ಸಾಕ್ಷಿಯಾಗಿರ್ತಾನೆ. ಎಷ್ಟು ಒಳ್ಳೆಯ ವಿಷಯವಾಗಿದೆ. ಮುಂದೆ ಹೋಗುವಾಗ ನಮ್ಮದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಏನಂತೆ? ನಮ್ಮದೇ ಹೋಗುವವನು ಏನಾಗ್ತಾನಂತೆ? ನಾನು ಹೇಳ್ತಾ ಇಲ್ಲ. ಈ ಕ್ಯಾಟಗರಿಯಲ್ಲಿ ಇರುವಂತಹ ಜನರಿಗೆ ನಾನು ಪ್ರೀತಿಯಿಂದ ಸಮಾಧಾನದಿಂದ ಕೇಳಿಕೊಳ್ಳುವುದಿಷ್ಟೇ, ಸ್ವಲ್ಪ ಹೊತ್ತು ಕೂತುಕೋ, ಮತ್ತೆ ಜ್ಞಾನ ಮಾಡು, ಹುಡುಕು, ಸತ್ಯವನ್ನು ಹುಡುಕಲಿ ಪ್ರಯತ್ನ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗ್ತದೆ ನಿಜವಾದ ಸಂಗತಿಗಳು ಏನು ಅಂತ. ಯಾಕಂದ್ರೆ ಸಮಾಧಾನ ಪಡಿಸ್ಕೊಡ್ರಿ. ನಮ್ಮದೇ ಹೋಗುವವನು ದಂಡನೆಗೆ, ಇದು ಸಾಧಾರಣವಾದ ವಿಷಯವಲ್ಲ. ದಂಡನೆ ಅಂದರೆ ನಿತ್ಯ ನರಕ. ಅಲ್ಲಿ ಸಾವು ಇಲ್ಲ. ಅಲ್ಲಿ ಯಾವಾಗಲೂ ವೇದನೆ, ಹುಳಗಳು, ಬೆಂಕಿ, ಉರಿ, ಅದು ಸಹಿಸ್ಲಿಕ್ಕೆ ಆಗದಂತಹ ಜಾಗ. ಅದು ಮನುಷ್ಯರಿಗಾಗಿ ಮಾಡಿದ್ದಲ್ಲ, ಅದು ಸೈತಾನನಿಗಾಗಿ ಅಥವಾ ಲೂಸಿಫರಿಗಾಗಿ, ಅವನ ದೂತರಿಗಾಗಿ ಮಾಡಿದಂತಹ ಜಾಗ. ಅದಕ್ಕೆ ನೀವು ಹೋಗಬಾರದು ಅಂತ ಹೇಳಿ ಈ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಮುಂದೆ ಹೋಗುವಾಗ ಇದಲ್ಲದೆ ನಂಬುವವರಿಂದ, ಏನಂತೆ? ನಂಬುವವರಿಂದ, ಎಲ್ಲ ಸೇವಕರಿಂದ ಅಂತ ಹೇಳಿಲ್ಲ, ಅಥವಾ ಒಬ್ಬನಿಂದ ಅಂತ ಹೇಳಿಲ್ಲ, ಅವರಿಂದ ಇವರಿಂದ ಹೇಳಿಲ್ಲ, ಸ್ತ್ರೀ ಪುರುಷ ಅಂತ ಹೇಳಿಲ್ಲ, ಮಕ್ಕಳಿಂದ ಅಂತ ಹೇಳಿಲ್ಲ, ಅವನಿಗೆ 60 ವರ್ಷ 70 ವರ್ಷ ಆಗ್ಬೇಕಂತ ಹೇಳಿಲ್ಲ. ಅಲ್ಲಿ ಹೇಳಿದ್ದಾರೆ ಏನಂತ ಹೇಳಿದರೆ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಯಾರೆಲ್ಲ ನಂಬುತ್ತಾರೆ ಅವರಿಗೆ ಫಸ್ಟ್ ಗಿಫ್ಟ್ಗಳಾಗಿ ಬರುವಂಥದ್ದು, ಫಸ್ಟ್ ಅಭಿಷೇಕ ವರಗಳು ಬರುವಂಥದ್ದು. ಇದು ಏನು? ನನ್ನ ಹೆಸರಿನಿಂದ ದೆವ್ವಗಳನ್ನು ಬಿಡಿಸುವರು. ಏನಂತೆ? ಯೇಸುವಿನ ನಾಮದಲ್ಲಿ ಹೇಳುವಾಗಲೇ ದುಷ್ಟ ಶಕ್ತಿಗಳು, ದೆವ್ವಗಳಂದ್ರೆ ರೋಗಗಳು, ಕೆಟ್ಟ ಶಕ್ತಿಗಳು ಶರೀರವನ್ನು ಬಿಟ್ಟು ಹೋಗ್ತದೆ. ಸೈತಾನನ ಎಲ್ಲ ಅಧಿಕಾರಗಳು ಮುರಿಯಲ್ಪಡ್ತವೆ. ಯೇಸುವಿನ ನಾಮದಲ್ಲಿ ಮೊದಲನೇ ಅಧಿಕಾರ ಸಿಗ್ತದೆ. ಎರಡನೇ ಅಧಿಕಾರ, ಹೊಸ ಭಾಷೆಗಳಿಂದ ಮಾತನಾಡುವವರು. ಹೊಸ ಭಾಷೆ ಅಂದರೆ ಅನ್ಯ ಭಾಷೆ. ಅನ್ಯ ಭಾಷೆ ಅಂದರೆ ಹೇಗಿರ್ತದೆ ಅಂದರೆ ನಿಮ್ಗೆ ಗೊತ್ತಿದೆ, ಬಹಳ ಸಭೆಗಳಲ್ಲಿ ಸಭೆಗಳಲ್ಲಿ ಆ ಮಾತನಾಡುವ ಭಾಷೆ ಅದು ಪರಲೋಕದ ಭಾಷೆ ಆಗಿದೆ. ಅದು ಮಾತನಾಡುವವರಿಗೆ ವಿಶೇಷ ಶಕ್ತಿಯು, ವಿಶೇಷ ಬಲವು, ವಿಶೇಷ ಜ್ಞಾನ ಸಿಗ್ತದೆ. ಮುಂದೆ ಹೋಗುವಾಗ ಹಾವುಗಳನ್ನು ಎತ್ತುವರು ಅಂದ್ರೆ ಅರ್ಥಾತ್ ಏನಂದ್ರೆ ಈ ಸ್ವಭಾವದಲ್ಲಿ ಇರುವಂತಹ ಜನರನ್ನು ಅವರು ಕಂಟ್ರೋಲ್ ಮಾಡುವಂತಹ ಅಧಿಕಾರದಲ್ಲಿದೆ, ಅಥವಾ ಅಂತವರನ್ನು ಅವರು ಜಯಿಸುವವರಾಗಿರ್ತಾರೆ. ಹಾವುಗಳಂದ್ರೆ ಎದುರುಗಡೆಯಿಂದ ವಿಷವನ್ನು ಕುಕ್ಕುವವರು, ಮತ್ಸರ, ಜಿದ್ದು, ಸಿಟ್ಟು ಅಥವಾ ಲೋಕದ ಕೆಟ್ಟತನದಲ್ಲಿ ಇರುವಂತಹವರನ್ನು ಜಯಿಸುವ ಸಾಮರ್ಥ್ಯದಲ್ಲಿ ಇದ್ದಾರೆ ಅಂತ. ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ವಿಷ ಪದಾರ್ಥಗಳನ್ನು ಕುಡಿದರೆ ಅರ್ಥಾತ್ ಏನಂದ್ರೆ, ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ಇರುವಂತಹ ಅನ್ನಪಾನಗಳನ್ನು ನೋಡ್ರಿ. ಈಗ ಏನಾಗ್ತದೆ? ಕೆಮಿಕಲ್ಗಳನ್ನು ಹಾಕ್ತಾರೆ. ಕೆಲವರು ಡೂಪ್ಲಿಕೇಟ್ ಫುಡ್ಗಳನ್ನು ಮಾಡ್ತಾರೆ, ಕೆಲವರು ಡೂಪ್ಲಿಕೇಟ್ ಪ್ರಾಡಕ್ಟ್ಗಳನ್ನು ಮಾಡ್ತಾರೆ. ಇನ್ನು ಕೆಲವರು ಉಪಯೋಗಿಸಿದಂಥ ವಸ್ತುಗಳನ್ನು ಮಾರ್ಕೆಟಿಗೆ ಮತ್ತೊಮ್ಮೆ ತಂದು ಅದರ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗುವುದಿಲ್ಲ. ಕೆಲವೊಂದು ನಾವು ನೋಡ್ತೇವೆ, ಆ ಪ್ಯಾಕೆಟ್ಗಳಲ್ಲಿ ಡೇಟ್ ಆಗಿರ್ತದೆ, ಅದು ಮ್ಯಾನುಫ್ಯಾಕ್ಚರ್ ಯಾವಾಗ ಆಗಿದ್ದು, ಅದು ಯಾವಾಗ ಅದರ ಒಂದು ಕ್ವಾಲಿಟಿ ಮುಗಿದಿದೆ ಅದು ಗೊತ್ತಾಗುವುದಿಲ್ಲ. ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೇವೆ, ಅದು ಯಾವಾಗ ಆಗ್ತದೆ ಆದರೂ ಕೂಡ ನಮ್ಗೆ ಗೊತ್ತಾಗುವುದಿಲ್ಲ. ನಾವು ಪ್ರಾರ್ಥನೆ ಮಾಡಿ
ಅದರ ಮೇಲೆ ಪ್ರಾರ್ಥನೆ ಮಾಡಿ ಯೇಸುವಿನ ರಕ್ತವನ್ನು ವಾಕ್ಯವನ್ನು ಕಳಿಸಿ ಶುದ್ಧೀಕರಿಸಿ ನಾವು ತಿನ್ನುವಾಗ ನಮ್ಮ ದೇಹಕ್ಕೆ ನಮ್ಮ ಶರೀರಕ್ಕೆ ಅದು ಹಾನಿಯನ್ನು ಉಂಟು ಮಾಡದೆ ಆರೋಗ್ಯಕರವಾಗಿ ಮಾರ್ಪಡ್ತದೆ. ಅದೇ ದೇವರ ಶಕ್ತಿ. ದೇವ ಮಕ್ಕಳೇ, ಅದು ವಾಕ್ಯದ ಶಕ್ತಿಯಾಗಿದೆ. ಮುಂದೆ ಹೋಗುವಾಗ ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಎಂದ್ರೆ ಅರ್ಥ ಮಾಡಿಕೊಳ್ಳ್ರಿ, ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಏನಾಗ್ತದೆ? ಗುಣವಾಗ್ತದೆ. ರೋಗಿಗಳ ಮೇಲೆ ಎಂತಹ ಒಂದು ಅಧಿಕಾರ! ವಾವ್! ಅಲ್ಲಿ ಹೇಳ್ತಾ ಇದೆ, ದೆವ್ವಗಳನ್ನು ಬಿಡಿಸಬಹುದು, ಹೊಸ ಭಾಷೆಗಳನ್ನು ಮಾತನಾಡಬಹುದು, ಹಾವುಗಳನ್ನು ಎತ್ತಬಹುದು, ವಿಷ ಪದಾರ್ಥ ಕುಡಿದ್ರು ಕೇಳಾಗುವುದಿಲ್ಲ, ರೋಗಗಳನ್ನು ಗುಣಪಡಿಸಬಹುದು. 5 ಮಿನಿಸ್ಟ್ರಿಗಳು ನಿಮಗೆ ಸಿಗಲ್ಪಟ್ಟಿತ್ತು, 5 ವರದಾನಗಳು ನಿಮಗೆ ಸಿಗಲ್ಪಟ್ಟಿತ್ತು. ಮೂವಾಗ್ರಿ ನಿಮ್ಮ ವರಗಳಲ್ಲಿ 5 ವರಗಳು ಯಾರೆಲ್ಲ ನಂಬುತ್ತಾರೆ, ಯಾರೆಲ್ಲ ದೀಕ್ಷಾಸ್ನಾನ ತಗೊಳ್ತಾರೆ, ಯಾರೆಲ್ಲ ಕ್ರಿಸ್ತನ ಕಡೆಗೆ ಬರ್ತಾರೆ, ಅವರಿಗೆ ಅದು ಸಿಕ್ಕಿದೆ, ಅವರಿಗೆ ಅದು ರಿಲೀಸ್ ಆಗಿದೆ, ಅವರಿಗೆ ಆ ಅಧಿಕಾರದಲ್ಲಿ ಅವರು ಮುಂದೆ ಹೋಗುವವರಾಗಿದ್ದಾರೆ. ಭಯ ಪಡಬೇಡ್ರಿ. ಕ್ರಿಸ್ತನಲ್ಲಿ ನೀವು ದೇವರ ಮಗನು, ಯಾಚಕನು, ರಾಜನು ಆಗಿ ಕಾರ್ಯ ಮಾಡುವವನಾಗಿದ್ದೆ. ಎಷ್ಟು ಒಳ್ಳೆಯ ಸುದ್ದಿ, ಎಷ್ಟು ಒಳ್ಳೆಯ ಸಮಾಚಾರ. ಮುಂದೆ ನಾನು ಹೋಗುವಾಗ ಈ ಶುಭ ಸಮಾಚಾರವನ್ನು ನಾವು ಸಾರಬಹುದು. ಹೇಗೆ ಸಾರಬಹುದು? ನಮ್ಮ ಜೀವಿತವೇ ಕ್ರಿಸ್ತನ ಜೀವಿತವಾಗಿ ಮಾಡಿಕೊಳ್ಳುವುದು, ನಮ್ಮ ಜೀವಿತವೇ ಆತನ ಮಾರ್ಗದಲ್ಲಿ ನಡೆಯುವುದು. ಸುವಾರ್ತೆ ಕೇಳುವುದು ಮಾತ್ರವಲ್ಲ, ಆ ವಾಕ್ಯಗಳು ಓದುವುದು ಮಾತ್ರ ಅಲ್ಲ, ಅದರ ಪ್ರಕಾರ ಜೀವಿಸುವುದೇ ನಿಜವಾದ ಸುವಾರ್ತೆ. ನಿಜವಾದ ಕಾರ್ಯದಲ್ಲಿ ನಂಬಿಕೆ ಒಂದೇ ಅಲ್ಲ, ಕಾರ್ಯವನ್ನು ತೋರಿಸಬೇಕಾಗಿದೆ. ಆ ಕಾರ್ಯ ಮಾಡುವಾಗ ಏನಾಗ್ತದೆ? ನಾವು ಕಾರ್ಯದಲ್ಲಿ ತೋರಿಸುವಾಗ ಯಾರಿಗೋಗಿ ನಾನು ಹೇಳ್ಬೇಕಂತಿಲ್ಲ, ನನ್ನ ಜೀವಿತವೇ ಇತರರಿಗೆ ಮಾರ್ಗದರ್ಶನವಾಗಿರ್ತದೆ, ಇತರರಿಗೆ ಸುವಾರ್ತೆ ಆಗಿರ್ತದೆ, ಇತರರಿಗೆ ಸುಗಂಧವಾಗಿರ್ತದೆ. ಒಂದು ವಾಕ್ಯ ನಿಮಗೆ ಹೇಳ್ತೇನೆ. 2 ಅರಸುಗಳು ಅಧ್ಯಾಯ 5 ವಾಕ್ಯ 2ರಿಂದ 5ರ ತನಕ ಅಲ್ಲಿ ಒಂದು ವಿಷಯಗಳು ಮಾತನಾಡಿ ನಾನು 2 ವಾಕ್ಯಗಳು ಓದಿ ನಾನು ಮುಗಿಸ್ತೇನೆ. 2 Kings chapter 5 verse 2 to 5. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಅಲ್ಲಿ ಹೋಗಿದ್ರು ಅರಾಮ್ಯರು, ಒಂದು ಹುಡುಗಿಯನ್ನು ಎತ್ಕೊಂಡು ಬಂದರು. ಮುಂದೆ ಏನಾಗ್ತದೆ? ಆಕೆಯು ನಾಮನನ ಹೆಂಡತಿಯ ದಾಸಿಯಾದಳು. ಆವಾಗ ಏನಾಯ್ತು? ಅಲ್ಲಿ ಒಬ್ಬ ಮಂತ್ರಿ ಇದ್ದನು, ಆ ಮಂತ್ರಿ ಹೆಸರು ನಾಮನು, ಅವಳ ಹೆಂಡತಿಯ ದಾಸನಾದಳು. ಆಕೆ ಒಂದು ದಿವಸ ತನ್ನ ಯಜಮಾನಿಗೆ ನಮ್ಮ ಧನಿಯು ಸಮಯದಲ್ಲಿ ಇರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗ್ತಿತ್ತು, ಇವನನ್ನು ಕುಷ್ಠ ರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನಾಮನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರೇಲ್ ದೇಶದ ಹುಡುಗಿಯು ಹೇಳಿದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ಈಗ ಇಲ್ಲಿ ಕರೆಕ್ಟಾಗಿ ಗಮನಿಸಬೇಕು, ಇಲ್ಲಿ ಎಷ್ಟು ಸುಂದರವಾಗಿದೆ ಈ ಒಂದು ಸುವಾರ್ತೆಯ ವಿಷಯವಾಗಿ. ಈ ಹುಡುಗಿ ಏನಾಗಿದ್ದಾಳೆ? ದಾಸಿ ಹಾಕಿದ್ದಾಳೆ, ಅಥವಾ ಆ ಮನೆಯಲ್ಲಿ ಕೆಲಸದವಳು. ಅವಳಿಗೆ ಏನು ಗೊತ್ತಿದೆ? ಆದರೆ ಅವಳು ಹೇಳ್ತಾನೆ, ನೋಡು, ನಮ್ಮ ಯಜಮಾನನು ನಾಮನನು ಇಸ್ರೇಲ್ ದೇಶಕ್ಕೆ ಹೋಗಿದ್ದಿದ್ರೆ, ಅಲ್ಲಿ ನಮ್ಮ ಪ್ರವಾದಿಗಳ ಬಳಿಗೆ ಹೋಗಿದ್ರೆ, ನಮ್ಮ ದೇವರ ಬಳಿಗೆ ಹೋಗಿದ್ರೆ ಅವನಿಗೆ ಗುಣವಾಗ್ತಿತ್ತು. ಈ ನಂಬಿಕೆಯ ಮೇಲೆ ನಾಮನನ್ನು ಎಲಿಷನ ಬಳಿಗೆ ಬರ್ತಾನೆ. ಎಲಿಷನವನಿಗೆ ಹೇಳ್ತಾನೆ, ಹೃದಯ ಅಥವಾ ಹೊಳೆಗೆ ಹೋಗಿ 7 ಸಲ ಮುಳುಗಿ ಹೇಳುವಾಗ ನಿನಗೆ ಕುಷ್ಠ ವಾಸಿ ಆಗ್ತದೆ ಅಂತ ಹೇಳುವಾಗ ಆ ನಂಬಿಕೆಯಿಂದಲೇ ಅವನ ರೋಗವು ವಾಸಿಯಾಗಿ ಅವನ ಚರ್ಮವು ಮಗುವಿನ ಚರ್ಮದಂತಾಯ್ತು ಅಂತ ವಾಕ್ಯ ಹೇಳ್ತಾ ಇದೆ. ಇದು ನೀವು ಸ್ಪಷ್ಟವಾಗಿ ನಂತರ ಬೈಬಲ್ ಅಲ್ಲಿ ಓದ್ರಿ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ, ಹುಡುಗಿ ಮಾಡಿದ್ದು ಸುಮ್ಮನೆ ಸಣ್ಣ ಕೆಲಸ. ಇಷ್ಟೇ ನಮ್ಮ ಪ್ರವಾದಿ ಬಳಿಗೆ ಹೋಗಿದ್ರೆ ನೋಡ್ರಿ, ಸಾಕ್ಷಿ ಸುವಾರ್ತೆ ಎಷ್ಟು ಸುಲಭವಾಗಿ ಹೇಳಬಹುದು. ನಮ್ಮ ಜೀವಿತದ ವಿಷಯದಲ್ಲಿ ಹೇಳಿದ್ರೆ ಸಾಕು. ದಾಸಿಯಾಗಿದ್ದರೂ ಕೂಡ ಸಣ್ಣ ರೀತಿಯಲ್ಲಿ ಹೇಳಿದ ಕೂಡಲೇ ಅಲ್ಲಿ ಒಂದು ಕಾರ್ಯ ಉಂಟಾಯಿತು. 2ನೇದಾಗಿ ಸಮಾರ್ಯದ ಸ್ತ್ರೀ, ಯೋಹಾನನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೀವು ಓದಿಕೊಂಡ್ರಿ. ಆದರೆ ಅವಳ ಬಗ್ಗೆ ಕೂಡ ಹೇಳ್ತೇನೆ. ಯೇಸು ಸ್ವಾಮಿ ಬಾಯಾರಿಕೆಯಾಗಿ ಬಾವಿಯ ಬಳಿಯಲ್ಲಿ ಕೂತ್ಕೊಂಡಿರುವಾಗ ಆ ಸ್ತ್ರೀಗೆ ಹೇಳ್ತಾರೆ, ನನಗೆ ಸ್ವಲ್ಪ ನೀರು ಕೊಡು. ನೀನು ಯೆಹೂದ್ಯನು, ನಾನು ಹೇಗೆ ಕೊಡ್ಲಿ? ನೀನು ಶ್ರೇಷ್ಠ ಜಾತಿಯ
ಜಾತಿಯವನು, ಶ್ರೇಷ್ಠ ವರ್ಗದವನು, ನಾನು ಸಮಾರ್ಯದವಳು, ಕೀಳು ವರ್ಗದವಳು ಹೇಗೆ ಕೊಡ್ಲಿ? ಇಲ್ಲ, ನನ್ನ ಹತ್ರ ನೀನು ಯಾರ ಹತ್ರ ಬೇಡ್ತಾ ಇದ್ದಿ ಅಂತ ಗೊತ್ತಾಗಿದ್ದಿದ್ರೆ ನೀನು ನಿತ್ಯ ಜೀವದ ನೀರನ್ನು ಕೇಳ್ತಾ ಇದ್ದೆ ಅಂತ. ಅಯ್ಯೋ, ಅವಳು ಎನ್ಸ್ಕೊಂಡು ಬಾವಿ ನೀರು ವಿಷಯದಲ್ಲಿ, ದೇವರ ಪರಲೋಕದ ನಿತ್ಯ ಜೀವ ವಿಷಯದಲ್ಲಿ ಗೊತ್ತೇ ಆಗಲಿಲ್ಲ. ಆವಾಗ ಅವನ ವಿಷಯದಲ್ಲಿ ಮುಂದೆ ಹೋಗ್ತಾ ಇರುವಾಗ, ನಾನು ಕೊಡ್ತೇನೆ, ನಿನ್ನ ಗಂಡನನ್ನು ಕರ್ಕೊಂಡು ಬಾ ಅಂತ ಹೇಳುವಾಗ ನನಗೆ ಗಂಡ ಇಲ್ಲ ಅಂತ ಹೇಳಿಬಿಟ್ಟಳು. ಕೊನೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿನಗೆ ಆಲ್ರೆಡಿ 5 ಗಂಡ ಆಗಿದ್ದಾರೆ, ಈಗ ಇರುವುದು ಮತ್ತೊಬ್ಬನು. ಆವಾಗ ಅವಳಿಗೆ ಶಾಕ್ ಆಗ್ತದೆ. ಅವಾಗ ಹೇಳ್ತಾಳೆ ಅವಳು, ಸ್ವಾಮಿ ನೀನು ಮೆಸ್ಸಿಯನು, ನೀನು ಕ್ರಿಸ್ತ, ನೀನು ಪ್ರವಾದಿ ಅಂತ ನಾನು ನಂಬುತ್ತೇನೆ. ಅಯ್ಯೋ ಅಂತ ಹೇಳಿ ಓಡಿ ಹೋಗಿ ಸಮಾರ್ಯ ಪ್ರಾಂತ್ಯದಲ್ಲಿರುವ ಎಲ್ಲಾ ಜನರ ಬಾಗಿಲುಗಳನ್ನು ತಟ್ಟಿ ಅವಳು ಹೇಳ್ತಾ, ನಾನು ಮಾಡಿದ ಎಲ್ಲ ವಿಷಯಗಳನ್ನು ಹೇಳಿದ್ದಾನೆ, ಆತ ನಿಜವಾದ ಮೆಸ್ಸಿಯ, ಬನ್ನಿ ಅವನನ್ನು ಕೇಳ್ರಿ ಅಂತ. ಸಿಂಪಲ್ ರೀ. ಸುವಾರ್ತೆ ವಿಷಯ ಏನಿದೆ, ಅವಳ ಜೀವಿತವನ್ನು ಹೇಳಿದಳು. ಆ ದಿನ ಜನರೆಲ್ಲ ಓಡಿ ಬಂದು ಏನ್ ಮಾಡಿದ್ರು ಅಂದ್ರೆ ಯೇಸು ಸ್ವಾಮಿ ಕೇಳಿದ್ರು. ಈಗ ನೋಡಿ ಆ ವಾಕ್ಯ, ಕೊನೆಯ ವಾಕ್ಯ ನಾನು ಹೋಗ್ತೇನೆ. ಯೋಹಾನ 4ನೇ ಅಧ್ಯಾಯದ ಕೊನೆಯ ವಾಕ್ಯ 42ನೇ ವಚನವನ್ನು ಓದ್ತೇನೆ. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ, ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನೀನು ಹೇಳ್ತಿದ್ದಲ್ಲ, ಈಗ ಏನು, ನಾವು ಕಿವಿಯಾರಿ ಕೇಳಿ ಈತನು ಲೋಕರಕ್ಷಕನೇ, ಏನ್ ಹೇಳ್ತಾ ಇದ್ದಾರೆ, ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ನಾನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಎಲ್ಲಿ ನಾನು ನಿಲ್ಲಿಸ್ತೇನೆ, ನನ್ನ ಕೆಲಸ ಇನ್ನೂ ಆಗಲಿಲ್ಲ. ನಾನೀಗ ಸಾರಿದಷ್ಟು ಇದು ಪ್ರಾರಂಭವಾಗಿದೆ. ದೇವ ಮಕ್ಕಳಿಗೆ ಕೇಳ್ತಾ ಇದ್ದೀರಿ ಅಲ್ವಾ? ಯೇಸು ಕ್ರಿಸ್ತನ ನಂಬಿದವರಿಗೆ ನಿತ್ಯ ಜೀವ, ಸತ್ಯ ಮಾರ್ಗ ಉಂಟು. ಆ ಜೀವದಲ್ಲಿ ನಡೆಯುವವರಿಗೆ ಜಯ ಉಂಟು. ಈ ಲೋಕರಕ್ಷಕನಾದ ಯೇಸು ಸ್ವಾಮಿ ನಿಮ್ಮನ್ನು ನಡೆಸ್ತಾನೆ, ನಿಮ್ಮನ್ನು ಕಾಯ್ತಾನೆ. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರಿಗೆ ಆತನು ಬಿಡುಗಡೆ ಕೊಡ್ತಾನೆ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋ ಸುವಾರ್ತೆ ಅಂದರೆ, ನಮಗೆ ನರಕದಿಂದ, ಬೆಂಕಿಯಿಂದ, ಎಲ್ಲದರಿಂದ ತಪ್ಪಿಸಿ ನಿತ್ಯ ಜೀವ, ಪರಲೋಕ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ದೇವರ ಮಗನಾಗುವಂಥ ಹಕ್ಕನ್ನು ಕೊಟ್ಟಿದ್ದಾನೆ. ನಮಗೆ ನಿತ್ಯ ವಾಸಿಸುವಂಥ ಜೀವ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ಎಲ್ಲ ಸಂದರ್ಭದಲ್ಲಿ ದೇವರು ನಮಗೆ ಗುರನ್ನಾಗಿಯೂ, ಕೋಟಿಯಾಗಿಯೂ, ಕೇಡಿನಾಗಿ ನಮ್ಮನ್ನು ಕಾಯ್ತಾ ಇದ್ದಾನೆ. ದೇವ ಮಗನೇ, ಸಂದೇಶ ನಿಲ್ಲಿಸುವ ಮುಂಚೆ ಇವತ್ತು ಪ್ರಾರ್ಥನೆಯೊಂದಿಗೆ ಈ ಸಂದೇಶವನ್ನು ಕೊನೆಗಾಣಿಸುವವನಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೇ ನಿನಗೆ ಸ್ತೋತ್ರವಾಗಲಿ. ಶುಭ ವರ್ತಮಾನವನ್ನು ಸಾರಿರಿ, ಲೋಕಕ್ಕೆಲ್ಲ ಹೋಗ್ರಿ ಅಂತ ಹೇಳಿದರೆ ಸ್ವಾಮಿ ಇವತ್ತು ಸಾರಿದ್ದೇನೆ. ಕೇಳುವಂಥ ಪ್ರತಿಯೊಬ್ಬರ ಕಿವಿಗಳು ತೆರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಕೇಳಿದ ತಕ್ಷಣ ಕರ್ತನೆ ಆ ವಾಕ್ಯಗಳು ಹೃದಯದಲ್ಲಿ ಕಾರ್ಯ ಮಾಡಲಿ, 100ರಷ್ಟು ಫಲ ಕೊಡುವಂತೆ ಕಾರ್ಯ ಮಾಡು. ಅಪ್ಪ ತಂದೆ, ದೇವರಾತ್ಮನೇ, ಅವರ ಹೃದಯದಲ್ಲಿ ನೀನು ಹುಟ್ಟಿಸು. ನೀತಿ, ನ್ಯಾಯ, ತಿರುಗಿ, ಪಾಪದ ವಿಷಯದಲ್ಲಿ ಅರಿವು ಹುಟ್ಟಿಸಿ ನಿನ್ನ ರಾಜ್ಯದಲ್ಲಿ ಸೇರುವಂತೆ ಎಲ್ಲ ಮನುಷ್ಯರಿಗೆ, ಎಲ್ಲ ಜನರಿಗೆ ನೀನು ಅರಿವು ಹುಟ್ಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಯಾರೆಲ್ಲ ಕಣ್ಣೀರು, ಕಷ್ಟ, ದುಃಖ, ವೇದನೆಯಲ್ಲಿದ್ದರೆ ಅವರನ್ನು ತಪ್ಪಿಸಿ ನಿನ್ನ ಮಾರ್ಗದಲ್ಲಿ, ಸೌಭಾಗ್ಯದಲ್ಲಿ, ಸಮೃದ್ಧಿಯಲ್ಲಿ, ಆರೋಗ್ಯದಲ್ಲಿ ನಡೆಸು. ನಿನ್ನ ವಾಕ್ಯವನ್ನು ಕಳಿಸಿ ಅವರಿಗೆ ಸುಖ ಉಂಟಾಗಲಿ. ಈ ಪ್ರಾರ್ಥನೆಯನ್ನು, ಈ ವಿಜ್ಞಾಪನೆಯನ್ನು ನಾನು ಬೇಡಿದ್ದೇನೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೆನ್. ಪ್ರೈಸ್ ಗಾಡ್.